ಬರ್ರಿ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, JC ಕಾಲೇಜ್ ಮುಂಭಾಗ ದಸರಾ ಕಾರ್ಯಕ್ರಮ ಏನು ಪ್ಯಾಚ್ಗಳು ರೋಡ್ಗಳು ಅಲ್ಲೇ ಕಿತ್ತೋಗಿದೆ. ಆ ರಸ್ತೆನ ಡಾಂಬರೀಕರಣವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿದೆ ಅಲ್ಲಿ ಜಲ್ಲಿ ಹಾಕಿ ಡಾಂಬರೀಕರಣ ಹಾಕಿ JCBಲಿ ತುಳಿಯುವಂಥ ಕೆಲಸ ನಡೀತಾ ಇದೆ. ಸುಮಾರು 10-15 ವರ್ಷಗಳಿಂದ ನಮ್ಮ ಮೈಸೂರು ಉದಯೋತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಇವತ್ತೇನು JC ಕಾಲೇಜ್ ಮುಂಭಾಗ ಇರ್ತಕ್ಕಂಥ ಡಬಲ್ ರೋಡ್ನ ಇವರು ಡಾಂಬರೀಕರಣ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ನಾನು ನೋಡಿದೆ ಕೆಲವು ಕಡೆ ನೋಡಿ ಡಾಂಬರು ಜಾಸ್ತಿ ಹಾಕಿದಾಗ ಮೇಲ್ಗಡೆ ಈ ಜಲ್ಲಿ ಹಾಕಿದಾಗ ಕಚ್ಕೊತದೆ, ಅದೊಂದು ಭದ್ರವಾಗಿರ್ತದೆ. ಅವ್ರೇನಾದ್ರು ಡಾಂಬರ್ನ ಸ್ವಲ್ಪ ಗುಣಮಟ್ಟದಲ್ಲಿ ಹಾಕಿದ್ರೆ ಅವ್ರು ಜಲ್ಲಿ ಹಾಕಿ ವೇಸ್ಟು. ದಯಮಾಡಿ ಇಂಜಿನಿಯರ್ಗಳಾಗಿರ್ಬೋದು, ಇಲ್ಲಿ ಸಂಬಂಧಪಟ್ಟಂತ ಗುತ್ತಿಗೆದಾರರಾಗಿರ್ಬೋದು, ಮೇಸ್ತ್ರಿಗಳಾಗಿರ್ಬೋದು, ನಿಮ್ಗೆ ಕೈ ಮುಗಿದು ಹೇಳ್ತಾ ಇದೀವಿ. ಈಗ ನೋಡಿ ಏನೋ ಒಂದು 75 ರೂಪಾಯಿ ಖರ್ಚು ಮಾಡ್ತೀರಾ, ಇನ್ನು 25 ರೂಪಾಯಿ ಖರ್ಚು ಮಾಡಿದ್ರೆ ವರ್ಷ ಡಾಂಬರೀಕರಣ ಮಾಡೋದು ತಪ್ಪುತ್ತೆ. ನೀವು 25 ರೂಪಾಯಿನ ಆಸೆಗೆ ಪ್ರತಿ ವರ್ಷ ಹಾಕ್ಬೇಕಾಗತ್ತೆ. ನಾಳೆ ಗುತ್ತಿಗೆ ಮಾಡೋರಾಗ್ಲಿ, ಕಂಟ್ರಾಕ್ಟರ್ ಆಗ್ಲಿ, ಏನಾಗ್ಲಿ ಮಾಡೋ ಕೆಲಸನ ಉತ್ತಮವಾದಂತ ರೀತಿಯಲ್ಲಿ ಮಾಡಿ. ಆಮೇಲೆ ಮರಗಳಿಗೆ ಎಲ್ಲೂ ಬುಡಗಳಿಗೆ ಹಾಕ್ಬೇಡಿ. ಮರಗಳು ಬುಡಗಳಿಗೆ ಹಾಕಿ ಬುಡ ಏನಾದ್ರು ಸತ್ತೋಗಿ ಮರಗಳು ಸರ್ವನಾಶ ಆಗೋದ್ರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ನೆಮ್ಮದಿಯಾಗಿ ಉಸಿರಾಡಕ್ಕಾಗಲ್ಲ. ಅದರಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿನ್ನೆ ಮಹೇಶ್ ಅವರು, ನಮ್ಮ ಪಿಳ್ಳಳ್ಳಿಯವರು, ನಮ್ಮ ಚಡ್ಡಿ ದೋಸ್ತಿ, ನಮ್ಮ ಗ್ರಾಹಕ ದೇವರುಗಳು ಸಹ ನಾನು ನೋಡ್ಬಿಟ್ಟು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಸರ್ ನೀವು ಬಂದಿದ್ದೀರಾ, ಒಳ್ಳೆ ಉತ್ತಮವಾದಂತ ಹಾಕೊಡ್ತೇವೆ, ಚೆನ್ನಾಗಿ ಡಾಂಬರ್ ಹಾಕೊಡ್ತೇವೆ ಅಂತ ಹೇಳಿದರೆ ಏನಪ್ಪಾ? ಹೌದು, ಖಂಡಿತ ಮಾಡ್ಕೊಡ್ತೇನೆ. ಇಡೀ ಮೈಸೂರು ವ್ಯಾಪ್ತಿ ಒಂದೇ ಕಡೆ ಅಲ್ಲ, ಎಲ್ಲಾ ಕಡೆ ಉತ್ತಮವಾಗಿ ಮಾಡಿ. ನಿಮಗೆ ನೀವು ಆಸೆ ಹಣದ ಆಸೆಗೋಸ್ಕರ ಕಲ್ಪೆ ಕಾಮಗಾರಿ ಮಾಡಿ ಮತ್ತೆ ಮಾಡೋ ರೀತಿ ಮಾಡ್ಕೋಬೇಡಿ ಅಂತ ನಮ್ಮ ಮೈಸೂರು ಉದಯೋತ ಕನ್ನಡಿಗರ ಬಳಗದಿಂದ ಉತ್ತಮವಾದಂತ ಕೆಲಸ ಮಾಡಿ ಅಂತ ಏನೀಗ ದಸರಾಗೆ ಸಂಬಂಧಪಟ್ಟ ನೀವು ಕಾಮಗಾರಿ ಕೈಗೆತ್ಕೊಂಡಿದ್ರಿ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಮೂಡ ಅಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಕಮಿಟಿಲಿ ಸಭೆ ಮಾಡುವಂತ ಸಂದರ್ಭದಲ್ಲಿ ಇಂಥ ಗುತ್ತಿಗೆದಾರರಿಗೆ ಕೆಲಸ ಮಾಡೋರಿಗೆ ಉತ್ತಮವಾದಂತ ಗುಣಮಟ್ಟದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಅಂತ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಜೈ ಕನ್ನಡ ಬಗ್ಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ, ನಮಸ್ಕಾರ, ಧನ್ಯವಾದಗಳು.